ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಹಾರವೇ ಆರೋಗ್ಯ ಅಂತ ಇದ್ವಿ, ಬಟ್ ಇನ್ನು ಮುಂದೆ ಆಹಾರವೇ ಕಾಯಿಲೆ ಅಂತ ಅನ್ಬೇಕಾಗತ್ತಾ? ನೋಡಿ, ಸೊಪ್ಪು ತರಕಾರಿ ತಿನ್ನಿ ಬಹಳ ಒಳ್ಳೇದು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ರು, ಕಾಯಿಲೆಗಳು ಬರಲ್ಲ ಅಂತ ಇದ್ರು. ಆದ್ರೆ ಅದೇ ಸೊಪ್ಪು ತರಕಾರಿ ತಿಂದ್ರೆ ಮಿದುಳು ನಿಷ್ಕ್ರಿಯ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಮೆದುಳು ರೋಗ, ನರರೋಗಗಳು ಬರುತ್ತೆ ಅಂತ ಅಂದಾಗ, ನರಮಂಡಲಗಳು ಕಂಪ್ಲೀಟ್ ಆಗಿ ಅಧ್ವಾನ ಆಗೋಗುತ್ತೆ ಅಂದಾಗ ನೀವೇನಂತೀರಾ? ರೀ ಬಿಡ್ರಿ, ನೀವು ಬೆಳಗ್ಗೆ ಎದ್ರೆ ಹಾಲು ಕುಡಿಬೇಡಿ ಅಂತೀರಿ, ಐಸ್ ಕ್ರೀಮ್ ತಿನ್ಬೇಡಿ ಅಂತೀರಿ, ಪನ್ನೀರ್ ತಿನ್ಬೇಡಿ ಅಂತೀರಿ, ಈಗ ಸೊಪ್ಪು ತರಕಾರಿಗೂ ಬಂದ್ಬಿಟ್ರಾ ಅಂತ ನೀವು ಪ್ರಶ್ನೆ ಕೇಳ್ತೀರಿ. ಆದ್ರೆ ಏನಾಗ್ತಾ ಇದೆ ಅಂತ ಹೇಳೋದು ನನ್ನ ವೃತ್ತಿ ಧರ್ಮ ಅಲ್ವಾ? ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಎಚ್ಚರಿಸೋದಷ್ಟೇ ನಮ್ಮ ಕೆಲಸ. ನೋಡಿ, NGT ಅವರು ನಮ್ಮ ಬೆಂಗಳೂರಿನ ಸುತ್ತಮುತ್ತ, ಈ ನಮ್ಮ ಬೆಂಗಳೂರು ಆಗಿರ್ಬೋದು, ನೆಲಮಂಗಲ, ಚಿಕ್ಕಬಳ್ಳಾಪುರ, ಈ APMCಗಳು, ಹಾಪ್ಕಾಮ್ಸ್ಗಳಲ್ಲಿ ಸುಮಾರು 76 ಕಡೆ ಸ್ಯಾಂಪಲ್ಸ್ಗಳನ್ನು, ಎಲ್ಲ ರೀತಿಯ ತರಕಾರಿ ಸೊಪ್ಪುಗಳನ್ನು ಪರೀಕ್ಷೆಗೆ ಅಂತ ಒಳಪಡಿಸ್ತಾರೆ. ಪರೀಕ್ಷೆಯಲ್ಲಿ ಬಂದಂತಹ ರಿಸಲ್ಟ್ ಅಧಿಕಾರಿಗಳಿಗೆ ಆಶ್ಚರ್ಯವನ್ನ ತರ್ತಾ ಇದೆ, ಭಯ ತರ್ತಾ ಇದೆ. ಹೆವಿ ಮೆಟಲ್ ಇರುವಂತಹ ಕೆಮಿಕಲ್ಗಳನ್ನು ಬಳಸಿ ತರಕಾರಿಗಳನ್ನು ಬೆಳೆಯಲಾಗ್ತಾ ಇದೆ. ಹೆವಿ ಮೆಟಲ್ ಅಲ್ಲಿ ಅದರಲ್ಲೂ ಕೂಡ ಸೀಸ ಅನ್ನುವ ಅಂಶ ನಮ್ಮ ದೇಹಕ್ಕೆ ಹೋದರೆ ಪ್ರಮುಖವಾಗಿ ಮಕ್ಕಳಲ್ಲಿ ನಿದ್ರಾಹೀನತೆ, ಮರವಿನ ಕಾಯಿಲೆ, ಸರಿಯಾಗಿ ಓದ್ದಲೇ ಇರೋದು, ಕಿಡ್ನಿ ಸಮಸ್ಯೆ, ಮೆದುಳು ರೋಗ, ಆಮೇಲೆ ಇವೆಲ್ಲವೂ ಒಂದೊಂದಕ್ಕೊಂದೊಂದು ಚೈನ್ ಲಿಂಕ್. ಒಂದು ಸಮಸ್ಯೆ ಬಂದರೆ ಸಾಕು ಇನ್ನೊಂದು ಬರ್ತಾ ಹೋಗುತ್ತೆ. ಇವೆಲ್ಲವೂ ಜಾಸ್ತಿ ಆಗುತ್ತಂತೆ. ಹಾಗಾದರೆ ತರಕಾರಿನೂ ತಿನ್ನೋದು ಬೇಡವಾ, ಇನ್ನೇನು ತಿನ್ನೋದು ಅಂತ ನೀವು ಪ್ರಶ್ನೆ ಕೇಳ್ತೀರಿ. ನೋಡಿ, ಆಯಸ್ಸಂತೂ ನಾವು ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ, ಆದರೆ ಆಯಸ್ಸಿರೋ ತನಕ ಆರೋಗ್ಯದಿಂದಲ್ಲಾದರೂ ಇರಬೇಕಾ? ಹಾಗಾದರೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿರೋದು ನಾವ, ರೈತರ, ಅನ್ನದಾತರು ಅಂತ ಕರೆಸ್ಕೊಳ್ಳೋ ರೈತರು ನಮಗೆ ಇದೀಗ ವಿಷವನ್ನು ಹಂಚ್ತಾ ಇದ್ದಾರಾ, ಅಥವಾ ಬ್ಯಾನ್ ಆಗಿರುವ ಈ ಕೆಮಿಕಲ್ಗಳನ್ನು ಬಳಸೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ತಾ ಇದೆಯಾ? ಎಲ್ಲಿ ಪ್ರಶ್ನೆ ಮಾಡಬೇಕು, ಯಾರದ್ದು ತಪ್ಪಿದೆ, ಆ್ಯಂಡ್ ನಾವು ಮಾಡಬೇಕಾಗಿರೋದು ಏನು? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಏನು ತಿನ್ನೋದು ಗುರು. ನಾನು ವಿದ್ಯಾ ಮಲ್ನಾಡ್. ತರಕಾರಿ ತಿಂದ್ರೆ ಒಳ್ಳೇದು ಅನ್ನೋರು ಈ ಸುದ್ದಿ ನೋಡ್ಲೇಬೇಕು. ಅದರಲ್ಲೂ ಬೆಂಗಳೂರಿನವರು, ಬೆಂಗಳೂರು ಸುತ್ತಮುತ್ತ, ಚಿಕ್ಕಬಳ್ಳಾಪುರ, ನೆಲಮಂಗಲ, ಈ ಭಾಗದ ಜನ ಅಂತೂ ಮಿಸ್ ಮಾಡ್ದಲ್ಲೇ ನೋಡಿ. ಪ್ರತಿದಿನ ಬೆಳಗಾದ್ರೆ ಸಾಕು ನಾನು ಡಯಟು ತರಕಾರಿನೇ ತಿನ್ನೋದು, ಬೆಳಗ್ಗೆ ಬಿಸಿ ನೀರಿಗೆ ನಿಂಬೆಹಣ್ಣಿಂದ ಹಿಡಿದು ಊಟಕ್ಕೆ ಸೌತೆಕಾಯಿಯಿಂದ ಹಿಡಿದು ಪೂರ್ತಿ 3 ಹೊತ್ತು ನಾನು ತರಕಾರಿನೇ ತಿನ್ನೋದು, ಬಹಳ ಆರೋಗ್ಯವಾಗಿದ್ದೀನಿ ಅಂತ ನಂಬಿಕೆಯಲ್ಲಿದ್ವಲ್ಲ, ನಾವೆಲ್ಲರೂ ಕೂಡ ಈ ಸುದ್ದಿಯನ್ನು ನೋಡಬೇಕು. ಯಾಕಂದ್ರೆ ನಮ್ಮ ನಂಬಿಕೆಗೆ ಘಾಸಿ ಆಗುವ, ನಮ್ಮ ಆರೋಗ್ಯಕ್ಕೆ ಧಕ್ಕೆ ತರುವಂತಹ ಸುದ್ದಿ ಇದು. ನಾವು ತಿನ್ನೋ ತರಕಾರಿಗಳು ಡೇಂಜರ್. ನೀವು ಪ್ರತಿದಿನ ತಿಂತಾ ಇರೋದು ತರಕಾರಿ ಅಲ್ಲ, ಬದಲಿಗೆ ವಿಷ. ಅನ್ನದಾತರು ವಿಷಪ್ರಾಶನ ಮಾಡ್ತಾ ಇದ್ದಾರಾ? ಹಂಗಾದ್ರೆ ಬಹಳ ಹಾರ್ಷ್ ಅನ್ನಿಸ್ಬೋದು, ಆದ್ರೆ ಏನ್ ಮಾಡ್ತೀರಿ, ಪರಿಸ್ಥಿತಿ ಹಂಗೆ ತಂದಿಟ್ಟಿದೆ ನಮ್ಮನ್ನ ಮಾತಾಡೋ ಹಂಗೆ. ಬೆಂಗಳೂರು ಸುತ್ತಮುತ್ತ ಸಿಗುವಂತಹ ತರಕಾರಿಗಳಲ್ಲಿ ವಿಷಕಾರಿ ಅಂಶಗಳು, ಹೆವಿ ಮೆಟಲ್, ಅದರಲ್ಲೂ ಸೀಸಾ ಅನ್ನುವಂತಹ ಪದಾರ್ಥ ಹೆಚ್ಚಿನದಾಗಿ FSSAI ಅವರು ಏನ್ ನಿಗದಿ ಮಾಡಿರ್ತಾರೆ ಅದಕ್ಕಿಂತಲೂ ಹೆಚ್ಚಿನ ಪಟ್ಟನ್ನ ಬಳಕೆ ಮಾಡ್ತಾ ಇದ್ದಾರೆ. ಕೆಲವೊಂದು ಯುರೋಪ್ ಕಂಟ್ರಿಗಳಲ್ಲೆಲ್ಲ ಈ ಕೆಮಿಕಲ್ಗಳನ್ನ ಬ್ಯಾನ್ ಮಾಡಿದ್ದಾರೆ, ಬಿಕಾಸ್ ಮನುಷ್ಯನ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ ಅಂತ. ಆದ್ರೆ ನಮ್ಮಲ್ಲಿ ಬ್ಯಾನ್ ಆಗಿರೋಕ್ಕೆಲ್ಲ ಮರುಜೀವ ಸಿಗ್ತಾ ಇದೆ. ಓಕೆ, ಈಗ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ರಚಿಸಿದಂತಹ ಸಮಿತಿ ಒಂದು ಸ್ಫೋಟಕ ವರದಿಯನ್ನ ಕೊಡ್ತಾ ಇದೆ. ಅದೇ ನಾನು NGT ಅಂತ ಹೇಳಿದ್ನಲ್ಲ ಅವರೇ. ನೆಲಮಂಗಲ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವಂತಹ ತರಕಾರಿಯಲ್ಲಿ ಆರೋಗ್ಯಕ್ಕೆ ಪೂರಕವಾಗೋ ಅಂಶಗಳಿಗಿಂತ ಹೆಚ್ಚಾಗಿ ನಮ್ಮ ದೇಹಕ್ಕೆ ಬೇಡವಾಗಿರೋ ವಿಷವೇ ತುಂಬಿ ತುಳುಕ್ತಾ ಇದೆ ಅಂತ. ನಾವು ಯಾವ ವಿಚಾರವನ್ನು ವೈಭವೀಕರಿಸಿ ಹೇಳ್ತಾ ಇಲ್ಲ, ದಯವಿಟ್ಟು ನಿಮ್ಮ ಗಮನದಲ್ಲಿರಲಿ. ರಿಪೋರ್ಟ್ ಏನಿದೆ ಅಂತ ಕೇಳ್ಬಿಟ್ರೆ ನೋಡಿ, ಬದನೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಸೋರೆಕಾಯಿ ಇವೆಲ್ಲವೂ ವಿಪರೀತ ಒಳ್ಳೊಳ್ಳೆ ಅಂಶಗಳನ್ನು ನಮ್ಮ ಬಾಡಿ ಕೊಡುತ್ತೆ, ಮಿನರಲ್ಸ್ಗಳನ್ನು ಕೊಡುತ್ತೆ ಅಂತ ತಿಂತಾ ಇದ್ವಲ್ಲ. ಇದೇ ಬದನೆಕಾಯಿಯಲ್ಲಿ, ಸೋರೆಕಾಯಿಯಲ್ಲಿ, ತೊಂಡೆಕಾಯಿಯಲ್ಲಿ, ಹಾಗಲಕಾಯಿಯಲ್ಲಿ ಯಾವ ಪ್ರಮಾಣದಲ್ಲಿ ಸೀಸ ಅನ್ನುವಂಥದ್ದು ಪತ್ತೆ ಆಗ್ತಾ ಇದೆ. ಆಮೇಲೆ ನಮ್ಮ ಬೆಂಗಳೂರಿನ ಜನಸಂಖ್ಯೆ ನಿಮಗೆ ಗೊತ್ತು, ಪ್ರತಿನಿತ್ಯ ಅದು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಬೆಂಗಳೂರಿನವ್ರು ಹೆಂಗಂದ್ರೆ ತುಂಬ ಸೆಲೆಕ್ಟೆಡ್. ಒಂದು ತುಂಬ ಚೆನ್ನಾಗಿರೋ ಹಣ್ಣಿನ ಬುಟ್ಟಿ ತಗೊಂಡೋಗಿ ಮುಂದಕ್ಕಿಡಿ, ಅದರಲ್ಲೂ ಆರಿಸ್ತೀವಿ. ಆ ರೀತಿಯಾಗಿ ಹೊಳೆಯೋ ರೀತಿಯಲ್ಲಿ ಹಣ್ಣುಗಳನ್ನು ಕಾಣಿಸ್ಬೇಕು, ತರಕಾರಿಗಳನ್ನು ಕಾಣಿಸ್ಬೇಕು ಅಂದರೆ ಏನು ಮಾಡ್ತಾರೆ? ರೈತರು ಈ ಮಾರ್ಗವನ್ನು ಹಿಡಿತಾ ಇದ್ದಾರೆ. ರೈತರಿಗೆ ನೀವು ಇಂಥದನ್ನು ತಗೊಳ್ಳಿ, ಹಿಂಗೆ ಬರುತ್ತೆ ಬೆಳೆ ಅಂತ ತಲೆಗೆ ತುಂಬ್ತಾ ಇರೋದು ಯಾರು? ಅಂಗಡಿಗಳವರು. ಅಂಗಡಿಯವರಿಗೆ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳ್ತಾ ಇರೋದು ಯಾರು? ಇದೆಲ್ಲವೂ ಚೈನ್ ಲಿಂಕ್. ಬಿಡಿಸ್ತಾ ಹೋದರೆ ಅಗೇನ್ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬೇಕು ನಾವು.
ಯೋಚನೆ ಮಾಡಕ್ ಹೋದ್ರೆ ತುಂಬಾ ಗಂಭೀರವಾದ ಒಂದು ಸಮಸ್ಯೆ. ಜನರಲಿ ನಾವು ಡಾಕ್ಟರ್ಸ್ ಹತ್ರ ಹೋದ್ರೆ ನಮ್ಮ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ಸ್ ಇರುತ್ತೆ, ಪೌಷ್ಟಿಕ ಆಹಾರ ತಿನ್ನಿ ಅಂತ. ಬಟ್ ಆ ಆಹಾರದಲ್ಲೇ ಈಗ ಪ್ರಾಬ್ಲಮ್ ಇದೆ ಅನ್ನೋದಾದ್ರೆ ತುಂಬಾ ಗಂಭೀರವಾದ ಸಮಸ್ಯೆ ಇದು. ಇದಕ್ಕೆ ಟ್ರೀಟ್ಮೆಂಟ್, ಇದಕ್ಕೆ ಸೊಲ್ಯೂಷನ್ ಏನು ಅಂತಾದ್ರೆ, ಮತ್ತೆ ನೀವು ಇನ್ಸ್ಟಾಗ್ರಾಮು, ವಾಟ್ಸ್ಆಪ್ ಅಲ್ಲೆಲ್ಲ ನೋಡಿರ್ತೀರಾ, ಅದೊಂದು ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಅದನ್ನ ಒಂದು ಉಪ್ಪಿನ ನೀರಲ್ಲಿ ಸೋಕ್ ಮಾಡಿ ವಾಶ್ ಮಾಡಿದ್ರೆ ಪೆಸ್ಟಿಸೈಡ್ಸ್, ಆ ಕೀಟನಾಶಕಗಳೆಲ್ಲ ಹೋಗುತ್ತೆ ಅಂತ. ಅದು ಬರೀ ಸರ್ಫೇಸ್ ಅಲ್ಲಿರೋ ಪೆಸ್ಟಿಸೈಡ್ಸ್ ಮಾತ್ರ ಹೋಗುತ್ತೆ ಹೊರತು ಒಳಗಡೆ ಸೇರ್ಕೊಂಡಿರೋ ಪೆಸ್ಟಿಸೈಡ್ಸ್ ಹೋಗೋದಿಲ್ಲ. ಬಟ್ ಅದು ಮಾಡೋದು ಒಂಥರ ಒಳ್ಳೇದು, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅದ್ರ ಪೆಸ್ಟಿಸೈಡಿನ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ಇದನ್ನ ತಿನ್ನೋದ್ರಿಂದ ಇಮಿಡಿಯೇಟ್ ಎಫೆಕ್ಟ್ ಏನು ಗೊತ್ತಾಗೋದಿಲ್ಲ ನಮ್ಗೆ. ಇದು ಒಂಥರದ್ದು ಸ್ಲೋ ಪಾಯ್ಸನ್. ಆ ಸೀಸದ ಅಂಶ, ನಾವು ಲೆಡ್ ಅಂತೀವಲ್ಲ, ಅದೆಲ್ಲ ಇಮಿಡಿಯೇಟ್ಲಿ ಪಾಯ್ಸನಿಂಗ್ ಎಫೆಕ್ಟ್ ಗೊತ್ತಾಗೋದಿಲ್ಲ. ಸೊ ಇದು ನಮ್ಮ ನೆಕ್ಸ್ಟ್ ಜನರೇಷನ್ ಅವರಿಗೆ, ಈಗ ಬೆಳೀತಿರೋ ಮಕ್ಕಳಲ್ಲೆಲ್ಲ ದಿನ ಈ ತರ ಫ್ರೂಟ್ಸ್ ವೆಜಿಟೇಬಲ್ಸ್ ಅನ್ನೆಲ್ಲ ತಿಂದ್ರೆ ಅವರು ನಮ್ಮ ವಯಸ್ಸಿಗೆಲ್ಲ ಬಂದಾಗ ತುಂಬಾ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.